ಏನೋ ಚೇಂಜಸ್ ಮಾಡಿದ್ರು ಕಸ್ಟಮರ್ಸ್, ಅದು ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಏನೋ ಚೇಂಜಸ್ ಮಾಡಿದ್ರು ಮಾರ್ಕೆಟಿಂಗ್ ಫಸ್ಟ್ ಗೊತ್ತಾಗುತ್ತೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫಸ್ಟ್ ಗೊತ್ತಾಗುತ್ತೆ. ಕಸ್ಟಮರ್ ಏನೋ ರಿಕ್ವೈರ್ಮೆಂಟ್ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಡೌನ್ ದ ಲೈನ್ ಅಲ್ಲಿ ಕೂಡ ಗೊತ್ತಾಗುತ್ತೆ. ಡಿಸ್ಪ್ಯಾಚ್ ಆಮೇಲೆ ಸಡನ್ ಆಗಿ ಡಿಸ್ಪ್ಯಾಚ್ ಆದ್ಮೇಲೆ ನೆನ್ಪು ಮಾಡೋದಲ್ಲ, ಈ ಥರ ಅವ್ರು ಹೇಳಿದ್ರಂತ. ಸೊ ಇಟ್ ಶುಡ್ ಬಿ ಅಮೆಂಡೆಡ್ ಆ್ಯಂಡ್ ಇಟ್ ಬಿ ಕಮ್ಯುನಿಕೇಟೆಡ್. ರಿಲೆವೆಂಟ್ ಪರ್ಸನ್ಸ್ ಯಾರಿದ್ದಾರೋ ಅವರು ಎಲ್ಲರಿಗೂ ಕೂಡ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಆಗಿರ್ಬೇಕು, ಏನೇ ಚೇಂಜಸ್ ಆಗುತ್ತೆ. Next 8.3 clause ಎಲ್ಲ ಕಂಪ್ಲೀಟ್ ಡಿಸೈನ್ ಕ್ಲಾಸ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಪ್ರಾಡಕ್ಟ್ಸ್. ಒಂದು ಡಿಸೈನ್ ಪ್ರಾಡಕ್ಟ್ ನ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಯಾವ ತರ ಮಾಡಬೇಕಂತ ಈ ಕ್ಲಾಸ್ ಅಲ್ಲಿ ಹೇಳಿದ್ದಾರೆ. 8.3 to 8.3.1, 8.3.2, 8.3.3 ಇದೆಲ್ಲ ಡಿಸೈನ್ ಸಂಬಂಧಪಟ್ಟ ಕ್ಲಾಸಸ್. ಫಸ್ಟ್ 8.3.1 ಜನರಲ್ ಆಗುತ್ತೆ, ಇದು ಯಾವ ತರ ಮಾಡಬೇಕಂತ ಹೇಳಿದ್ದಾರೆ. 8.3.2 ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಪ್ಲಾನಿಂಗ್. ಫಸ್ಟ್ ಆಫ್ ಆಲ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಯಾವ ತರ ಆಗುತ್ತೆ ಅಂತ 8.3.2 ಹೇಳಿದ್ದಾರೆ. Determining the stages and control for design and development, the organization shall consider A. The nature, duration and complexity of the design and development activities. B. The required process stages including applicable design and development reviews. C. The required design and development verification and validation activities. D. Responsibility. ಎಲ್ಲ ಕೂಡ ಕರೆಕ್ಟ್ ಆಗಿ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು. ಆ ನೇಚರ್, ಆ ಡ್ಯೂರೇಷನ್, ಆ ಡಿಸೈನ್ ಏನೇನು ಕಾಂಪ್ಲೆಕ್ಸಿಟಿ ಇದೆ, ಕ್ರಿಟಿಕಲ್ ಇದೆಯಾ, ಯಾವ ಥರ ಬರುತ್ತೆ ಪಾರ್ಟ್ಸ್ ಎಲ್ಲರೂ ಕೂಡ ಅರ್ಥ ಮಾಡ್ಬೇಕು. ಫಸ್ಟ್ ಪ್ಲಾನಿಂಗ್, ಆ ಪ್ಲಾನಿಂಗಲ್ಲೇ ಕರೆಕ್ಟಾಗಿ ಅರ್ಥ ಮಾಡ್ಬೇಕು. ರಿಕ್ವೈರ್ಡ್ ಪ್ರೊಸೆಸ್ ಸ್ಟೇಜಸ್ ಏನೇನು ಬೇಕಾಗ್ತದೆ, ರಿಕ್ವೈರ್ಡ್ ಪ್ರೊಸೆಸ್ ಸ್ಟೇಜಸ್ ಇನ್ಕ್ಲೂಡಿಂಗ್ ಅಪ್ಲಿಕೇಬಲ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ರಿವ್ಯೂಸ್ ಮಾಡಬೇಕು. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ರಿವ್ಯೂಸ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿದ್ರೆ. ನೆಕ್ಸ್ಟ್ ರಿಕ್ವೈರ್ಡ್ ಡಿಸೈನ್ ಡೆವಲಪ್ಮೆಂಟ್ ವೆರಿಫಿಕೇಶನ್ ವ್ಯಾಲಿಡೇಷನ್. ಡಿಸೈನ್ ಫಸ್ಟ್ ವೆರಿಫಿಕೇಶನ್ ಮಾಡಬೇಕು, ನಾವು ಮಾಡ್ತಾರೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ವ್ಯಾಲಿಡೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಒಂದ್ಸಲ ನಾವು ಡಿಸೈನ್ ಸೆಟ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ವೆರಿಫಿಕೇಶನ್ ಮಾಡಿ ಆಮೇಲೆ ವ್ಯಾಲಿಡೇಷನ್ ಕೂಡ ಮಾಡಬೇಕು. ವ್ಯಾಲಿಡೇಷನ್ ಅಂದರೆ ನಾವು ಏನೋ ಮಾಡಿರ್ತೀವಿ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡಬೇಕು. ಟೆಸ್ಟಿಂಗಲ್ಲಿ ಇಲ್ಲೇ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಒಂದು ವ್ಯಾಲಿಡೇಷನ್ ಆಗಿಬಿಟ್ಟು ಕಸ್ಟಮರ್ ಪ್ಲೇಸಲ್ಲಿ ಹೋದಾಗ ಇನ್ನೊಂದು ಫುಲ್ ಕಂಪ್ಲೀಟ್ ವ್ಯಾಲಿಡೇಷನ್ ಗೊತ್ತಾಗುತ್ತೆ. Responsibilities and authorities involved in design development process. ಪರ್ಟಿಕ್ಯುಲರ್ ಡಿಸೈನ್ ಪ್ರೊಸೆಸ್ ಯಾರ್ಯಾರು ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಡಿಫೈನ್ ಮಾಡಿದ್ರು. ಯಾರು ಡಿಸೈನ್ ಡ್ರಾಯಿಂಗ್ ಮಾಡ್ತಾರೆ, ಯಾರು ಡ್ರಾಫ್ಟ್ಸ್ ಮ್ಯಾನ್, ಯಾರು ಆಥರೈಸ್ ಮಾಡ್ತಾರೆ ಎಲ್ಲದೂ ನಾವು ಡಿಫೈನ್ ಮಾಡಿದ್ರು. ಯಾರ್ಯಾರು ಒಬ್ರು ಆಥರೈಸ್ ಮಾಡೋದು ಇಲ್ಲಿ ಕಮ್ಮಿ ಇರ್ಬೋದು. ಕೆಲವು ನಮ್ಮ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ 8 ಜನ ಇರ್ತಾರೆ ಡಿಸೈನ್ ಟೀಮಲ್ಲೇ ಇರ್ತಾರೆ. ಸೊ ಅವರವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು, ನೀವು ರಿವ್ಯೂ ಮಾಡಬೇಕು, ನೀವು ಚೆಕ್ ಮಾಡಬೇಕು, ನೀವು ಆಥರೈಸ್ ಮಾಡಬೇಕು ಅಂತ. ಅದು ಆಥರೈಸ್ ಮಾಡೋರು ಕರೆಕ್ಟಾಗಿ ಚೆಕ್ ಮಾಡಿ ಡ್ರಾಯಿಂಗ್ನ ರಿಲೀಸ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಡಿಫೈನ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟೀಸ್, ಅಥಾರಿಟೀಸ್, ಯಾರ್ಯಾರು ಡಿಸೈನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಕಮ್ಯುನಿಕೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ರಿಸೋರ್ಸ್ ಡಿಸೈನ್ ಡೆವಲಪ್ಮೆಂಟ್. ಇಂಟರ್ನಲ್ ಸೋರ್ಸಸ್ ಬೇಕಾ ಅಥವಾ ಎಕ್ಸ್ಟರ್ನಲ್ ಸೋರ್ಸಸ್ ಬೇಕಾ ಎಲ್ಲರೂ ಕೂಡ ರಿವ್ಯೂ ಆಗಿರಬೇಕು. ಆ್ಯಂಡ್ ನೀಡ್ ಟು ಕಂಟ್ರೋಲ್ ಇಂಟರ್ಫೇಸ್ ಅಂಡ್ ಪರ್ಸನ್ಸ್ ಇನ್ವಾಲ್ವ್ಡ್ ಇನ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೊಸೆಸ್. ನೀಡ್ ಫಾರ್ ಇನ್ವಾಲ್ವ್ಮೆಂಟ್ ಆಫ್ ಕಸ್ಟಮರ್ಸ್ ಆ್ಯಂಡ್ ಯೂಸರ್ಸ್ ಇನ್ ಡಿಸೈನ್ ಡೆವಲಪ್ಮೆಂಟ್ ಪ್ರೊಸೆಸ್. ಸೊ ವೆನೆವರ್ ದೇರ್ ಇಸ್ ಸೆಟ್ಟಿಂಗ್ ದ ಕಸ್ಟಮರ್ಸ್ ಕರೆಕ್ಟಾಗಿ ಇನ್ಪುಟ್ ತಗೋಬೇಕು. ಡಿಸೈನ್ ಡಿಸೈನ್ ಮಾಡಬೇಕು, ಪ್ರಾಪರಾಗಿ ಇನ್ಪುಟ್ ಡಿಸೈನ್ ಕಸ್ಟಮರ್ ಡಿಸೈನ್ ಇನ್ಪುಟ್ಸ್ ಕರೆಕ್ಟಾಗಿ ತಗೋಬೇಕು. ಡಿಸೈನ್ ಇನ್ಪುಟ್ಸ್ ಇಲ್ಲ ಅಂದ್ರೆ ಪ್ರಾಪರ್ ಆಗಿ ತಗೊಂಡಿಲ್ಲ ಅಂದ್ರೆ ಕರೆಕ್ಟಾಗಿ ಬರೋದೇ ಇಲ್ಲ. ಕರೆಕ್ಟಾಗಿ ಇನ್ಪುಟ್ಸ್ ಏನೇನು ಟೆಕ್ನಿಕಲ್ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಯಾವ್ಯಾವ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಮಾಡಬೇಕು, ASTM ಸ್ಟ್ಯಾಂಡರ್ಡಾ, IS ಸ್ಟ್ಯಾಂಡರ್ಡಾ, ASME ಸ್ಟ್ಯಾಂಡರ್ಡಾ, ಸ್ಟ್ಯಾಂಡರ್ಡ್ ಅಪ್ಲಿಕೇಬಲ್ ಇದೆ ಎಲ್ಲರೂ ಕೂಡ ಕರೆಕ್ಟಾಗಿ ಸ್ಟಡಿ ಮಾಡಿ ನಾವು ಇದು ಮಾಡಬೇಕು. Requirement of subsequent provision of products and services, the level of control expected for design and development process by customers and other relevant interested parties, documented information needed to demonstrate the design development requirement have been met. So complete process ನಾವು ಡಾಕ್ಯುಮೆಂಟ್ ಇಟ್ಕೋಬೇಕು. ಯಾವ್ಯಾವ ಥರ ನಾವು ಇನ್ಪುಟ್ಸ್ ತಗೊಂಡ್ವಿ, ಡಿಸೈನ್ ಇನ್ಪುಟ್ಸ್ ಯಾವ ಥರ ನಾವು ಡೆವಲಪ್ ಮಾಡಿದ್ವಿ, ಯಾವ ಥರ ರಿವ್ಯೂ ಮಾಡಿದ್ವಿ, ಯಾವ ಥರ ವೆರಿಫಿಕೇಶನ್ ಮಾಡಿದ್ವಿ, ಯಾವ ಥರ ವ್ಯಾಲಿಡೇಷನ್ ಮಾಡಿದ್ವಿ, ಎಲ್ಲದೂ ಕೂಡ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ನಾವು ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಯಾರು ಬಂದು ಕೇಳಿದ್ರೆ ಅಂದರೆ ಪ್ರೂಫಿಂಗ್ ಎವಿಡೆನ್ಸ್ ಈ ಕಸ್ಟಮರೇ ಕೇಳ್ಬೋದು, ಅಲ್ಲ ಆಡಿಟ್ ಅಂದ್ರೆ ಹೇಳ್ತೀವಿ, ಕಸ್ಟಮರ್ಸೇ ಕೇಳ್ಬೋದು ಯಾವ ಥರ ಇದೆ ಡೆವಲಪ್ ಮಾಡಿದ್ವಿ ಮತ್ತೆ ನಾವು ರೆಕಾರ್ಡ್ಸ್ 8.3.3 ಅಲ್ಲಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಇನ್ಪುಟ್ಸ್ ಆಗಿ ಹೇಳಿದ್ರೆ ಆರ್ಕಿಟೆಕ್ಚರ್ ಶೆಲ್ ಡಿಸೈನ್ ರಿಕ್ವೈರ್ಮೆಂಟ್ಸ್ ಎಸೆನ್ಷಿಯಲ್ ಫಾರ್ ದ specific type of product and services to be designed and developed. Architecture shall consider functional and performance requirement. First of
ಆಲ್ ಫಂಕ್ಷನಲ್ ರಿಕ್ವೈರ್ಮೆಂಟ್, ಒಂದು ಪ್ರಾಡಕ್ಟ್ ಅಥವಾ ನೀವು ಅಪ್ಲಿಕೇಶನ್ ಸಿಸ್ಟಮ್ ಮಾಡೋದು ಫಂಕ್ಷನಿಂಗ್ ಯಾವ ಥರ ಆಗ್ತದೆ ನೀವು ಅರ್ಥ ಮಾಡ್ಕೊಳ್ಳಿ, ಅದೇ ಥರ ಡಿಸೈನ್ ಮಾಡಬೇಕು. ಒಂದು ಫಂಕ್ಷನಿಂಗ್ ಅಲ್ಲಿ ಕಸ್ಟಮರ್ ಪ್ಲೇಸಲ್ಲಿ ಯಾವ ಥರ ಇದೆ, ಅಲ್ಲಿ ಸೈಟಲ್ಲಿ ಯಾವ ಥರ ಇದೆ ಎಲೆಕ್ಷನ್, ಅದು ಕೂಡ ಅರ್ಥ ಮಾಡ್ಕೊಂಡು ನಾವು ಕರೆಕ್ಟಾಗಿ ರಿಕ್ವೈರ್ಮೆಂಟ್ ತಗೊಂಡೆ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಇನ್ಫಾರ್ಮೇಷನ್ ಡಿರೈವ್ ಫ್ರಮ್ ಪ್ರೀವಿಯಸ್ ಆರ್ ಸಿಮಿಲರ್ ಡಿಸೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮುಂಚೆ ಮಾಡಿರ್ತೀರಾ ಅದನ್ನು ಕೂಡ ತಗೋಬೇಕು. ಇನ್ಫಾರ್ಮೇಷನ್ ಪ್ರೀವಿಯಸ್ ಆರ್ ಸಿಮಿಲರ್ ಡಿಸೈನ್ ಅದೇ ಥರ ಮುಂಚೆ ಮಾಡಿರ್ಬೋದು ಅಥವಾ ಪ್ರೀವಿಯಸ್ ಡಿಸೈನ್ ಅದೇ ಥರ ಇರ್ಬೋದು. ಸೊ ಎಲ್ಲ ಅದನ್ನು ಕೂಡ ತಗೋಬೇಕು. ಸ್ಟ್ಯಾಟ್ಯುಟರಿ ಆ್ಯಂಡ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಅಂದರೆ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನೇನು ಬರುತ್ತೆ. ಸ್ಟ್ಯಾಂಡರ್ಡ್ ಆಫ್ ಕೋರ್ಸ್, ಸ್ಟ್ಯಾಂಡರ್ಡ್ ಹೇಳಿದ್ರು ಎಷ್ಟೇನು ಸ್ಟ್ಯಾಂಡರ್ಡ್ ಇರ್ಬೋದು, ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಯಾವ ಸ್ಟ್ಯಾಂಡರ್ಡ್ ಬರುತ್ತೆ. ಕೋಡ್ ಆಫ್ ಪ್ರಾಕ್ಟೀಸ್ ಆಫ್ ಆರ್ಗನೈಸೇಷನ್ ಹ್ಯಾಸ್ ಕಮಿಟೆಡ್ ಟು ಇಂಪ್ಲಿಮೆಂಟ್ ಪೊಟೆನ್ಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಫೇಲಿಯರ್ ಇನ್ ನೇಚರ್ ಆಫ್ ಪ್ರಾಡಕ್ಟ್ಸ್. ಇದು ಹೇಳಿದ್ರೆ DFME ಅಂತ ಹೇಳಿ ನಾನು ಹೇಳ್ತೀನಿ. ಡಿಸೈನ್ ಫೇಲಿಯರ್ ಮೋಡ್ ಎಫೆಕ್ಟಿವ್ ಅನಾಲಿಸಿಸ್ ಅದನ್ನು ಮಾಡಬೇಕು. ಈ ಡಿಸೈನ್ ಇಂದ ಏನೇನು ಫೇಲಿಯರ್ಸ್ ಮೋಡ್ಸ್ ಏನಾಗ್ಬೋದು, ಅದರಿಂದ ಏನು ಎಫೆಕ್ಟ್ ಆಗುತ್ತೆ, ಅದೇ ನಾವು ಮಾಡಿದ್ರೆ ರಿಸ್ಕ್ ಅನಾಲಿಸಿಸ್ ಥರನೇ. ಅದರ ಆರ್ಕೈವ್ ನಂಬರ್ ಏನು ಅಂದರೆ ರಿಸ್ಕ್ ಪ್ರಯಾರಿಟಿ ನಂಬರ್ ಏನು, ಅದಕ್ಕೆ ನಮ್ಮ ಹತ್ರ ಏನು ಆ್ಯಕ್ಷನ್ ಇದೆ. ಸೊ ಡಿಸೈನ್ ಫೇಲಿಯರ್ ಮೋಡ್ ಎಫೆಕ್ಟಿವ್ ಅನಾಲಿಸಿಸ್ ಮಾಡಬೇಕಂತ ಅದನ್ನೇ ಹೇಳ್ತಾರೆ. ಈಗ ನಾವು ಮಾಡ್ತಿರೋ ಡಿಸೈನು ಫೇಲಿಯರ್ ಆದರೆ ಯಾವ್ಯಾವ ಥರ ಫೇಲಿಯರ್ಸ್ ಆಗ್ಬೋದು, ಆ ಫೇಲಿಯರ್ಸ್ ಆಗದಿದ್ದಾಗ ನಮ್ಮ ಹತ್ರ ಏನು ಆ್ಯಕ್ಷನ್ಸ್ ಇದೆ, ಅದೇ DFME ಡಿಸೈನ್ ಫೇಲಿಯರ್ ಮೋಡ್ ಎಫೆಕ್ಟಿವ್ ಅನಾಲಿಸಿಸ್. ಸೊ ಆ ಥರ ನಾವು ಕಾನ್ಸಿಕ್ವೆನ್ಸಸ್ ಆಫ್ ಫೇಲಿಯರ್ ಏನೇನು ಆಗ್ಬೋದು ಅದು ಕೂಡ ಸ್ಟಡಿ ಮಾಡಿ ನಮ್ಮ ಡಿಸೈನ್ ಮಾಡಬೇಕು. ನಾನು ಆಗಲೇ ಹೇಳಿದೆ ಮಂಗಳಯಾನ್ ಚಂದ್ರಯಾನ್ ಎಕ್ಸಾಮ್ಸ್ ಕೊಟ್ಟೆಲ್ಲ ಅವರು ಅದು ಮಾಡಿರ್ತಾರೆ. DFME ಆ ಡಿಸೈನ್ ಮಾಡುವಾಗ ಪರ್ಟಿಕ್ಯುಲರ್ ಸ್ಪೇಸ್ ಕ್ರಾಫ್ಟ್ ಡಿಸೈನ್ ಮಾಡುವಾಗ ಅದರದ್ದು ಏನು DFME ಮಾಡಿ ಅಂತಿದೆ ಲೆವೆಲ್ 4, 5, 6 ಲೆವೆಲಲ್ಲಿ DFME ಮಾಡಿರ್ತಾರೆ ಅವರು. ಸೊ ಯಾವ್ಯಾವ ಥರ ಫೇಲಿಯರ್ಸ್ ಆಗ್ಬೋದು ಅದಕ್ಕೆ ನಮ್ಮ ಹತ್ರ ಏನು ಆ್ಯಕ್ಷನ್ಸ್ ತಗೋಬೇಕು. ಅದೇ ಥರ ನಾವು ಕೂಡ ಅದು ಅಷ್ಟು ಲೆವೆಲಲ್ಲಿ ಮಾಡಿದ್ದಕ್ಕೆ ಸಿಂಪಲ್ ಆಗಿ DFME ಮಾಡಿದ್ರು ಏನೇನು ಫೇಲಿಯರ್ ಮೋಡ್ಸ್ ಆಗುತ್ತೆ ಅದಕ್ಕೆ ನಮ್ಮ ಹತ್ರ ಏನು ಆ್ಯಕ್ಷನ್ಸ್ ನಾವು ತಗೋಬೇಕು. Input shall be adequate for design and development purpose. Complete and unambiguous completing design and development input shall be reserved. Organization shall retain documented information for design and development input document irrelevant. Document ಎಲ್ಲ ಕಂಪನಿಯವರು organization shall retain ಅಂದರೆ ಡಾಕ್ಯುಮೆಂಟ್ ಇಟ್ಕೋಬೇಕು. ಡಿಸೈನ್ ಇನ್ಪುಟ್ಸ್ ಏನೇನಿದೆ ಅಂತ ಡಾಕ್ಯುಮೆಂಟ್ ಇಟ್ಕೋಬೇಕು. ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಕಂಟ್ರೋಲ್ಸ್. ಡೆವಲಪ್ಮೆಂಟ್ ಕಂಟ್ರೋಲ್ ಯಾವ ಥರ ಮಾಡ್ತಾರೆ ಅಂತ ಈ ಕ್ಲಾಸಲ್ಲಿ ಹೇಳಿದ್ರು. Organization shall apply controls for design and development process to ensure that results to be achieved and are defined. Reviews are conducted to evaluate the ability. ರಿವ್ಯೂ ಮಾಡಬೇಕು ಡಿಸೈನ್ನ. ಸೊ ಮಾಡಿಬಿಟ್ಟು ಡಿಸೈನ್ನ ರಿವ್ಯೂ ಮಾಡಬೇಕು. ಅದು ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸೇರಿ ರಿವ್ಯೂ ಮಾಡಬೇಕು. ಈಗ ಡಿಸೈನರ್ ಒಬ್ಬರೇ ರಿವ್ಯೂ ಮಾಡೋಕ್ಕಾಗಲ್ಲ, ಇಂಟರ್ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡಬೇಕು. ವೆರಿಫಿಕೇಶನ್ ಆಕ್ಟಿವಿಟೀಸ್ ಆರ್ ಕಂಡಕ್ಟೆಡ್ to ensure that design and development outputs to the input requirements. Next, validation activities are conducted to ensure that resulting products or services meet the requirements of specified application or intended use. ಆ ಅಪ್ಲಿಕೇಶನ್ಗೆ ಮ್ಯಾಚ್ ಆಗೋ ನಮ್ಮ ಡಿಸೈನ್ ಇದೆಯಾ, ಇಂಟೆಂಡ್ ಯೂಸ್ ಪ್ರಕಾರ ಯೂಸೇಜ್ ಪ್ರಕಾರ ಕರೆಕ್ಟಾಗಿ ಡಿಸೈನ್ ಇದೆಯಾ ಅಂತ ವ್ಯಾಲಿಡೇಷನ್ ಮಾಡಬೇಕು. ಇಲ್ಲಿ ವ್ಯಾಲಿಡೇಷನ್ ನಾವು ಇಲ್ಲಿ ಟೆಸ್ಟಿಂಗಲ್ಲಿ ಮಾಡ್ಬೋದು, ಗೊತ್ತಾಗುತ್ತೆ ಒಂದೆರಡು ವ್ಯಾಲಿಡೇಷನ್ ಕರೆಕ್ಟಾಗಿದೆಯಾ ಡಿಸೈನ್. ನೆಕ್ಸ್ಟು ಅದು ಹೇಳಿದ ಕಸ್ಟಮರ್ ಪ್ಲೇಸಲ್ಲಿ ಕೂಡ ಅದು ರೆಕಾರ್ಡ್ ನಾವು ಇಟ್ಕೋಬೇಕು. ಕಸ್ಟಮರ್ ಪ್ಲೇಸ್ ಎಲೆಕ್ಷನ್ ಆದಮೇಲೆ ಕೂಡ ಆ ಎಲೆಕ್ಷನ್ ಫೀಡ್ಬ್ಯಾಕ್ ಅದನ್ನು ತಗೋಬೇಕು. And necessary actions are taken on problems determined during the reviews or verification and validation activities. So validation ಆದ್ಮೇಲೆ ಕೂಡ verification ಆದ್ಮೇಲೆ ಕೂಡ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ರಿಸಾಲ್ವ್ ಮಾಡಿದ್ರೆ ನಾವು ಏನೇನು ಆ್ಯಕ್ಷನ್ಸ್ ತಗೊಂಡಿದ್ದೀವಿ ಅಂತ ಕೂಡ ನಾವು ಇಟ್ಕೋಬೇಕು ಡಾಕ್ಯುಮೆಂಟ್. ಸೊ ನೀವು ಎಲೆಕ್ಷನಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಎಲೆಕ್ಷನ್ ಮಾಡ್ತಿರಲ್ಲ ಅಲ್ಲಿ ಹೋದಾಗ ಏನೋ ಪ್ರಾಬ್ಲಮ್ ಆಯಿತು, ಆವಾಗ ನೀವು ಅದು ಏನೋ ಪ್ರಾಬ್ಲಮ್ ಅಂದರೆ ಇಮಿಡಿಯೇಟ್ ಡಿಸೈನಿಂಗ್ ಮಾಡ್ತೀರಲ್ಲ, ಡಿಸೈನಿಗೆ ಅಥವಾ ಯಾರಿಗೆ ಕಮ್ಯುನಿಕೇಷನ್ ಮಾಡ್ತಾರೆ ಅದಕ್ಕೆ ಇಮಿಡಿಯೇಟ್ ಆಗಿ ಡಿಸೈನ್ ಅವರು ಯಾವ ಥರ ಆ್ಯಕ್ಷನ್ ತಗೊಂಡಿದ್ರೆ ಅದನ್ನು ರೆಕಾರ್ಡ್ ಇಟ್ಕೊಬೇಕು. ನೆಕ್ಸ್ಟ್ ಟೈಮ್ ಅದು ಆಗ್ತದೆ, ರಿಪೀಟ್ ಆಗ್ತದೆ. ನೆಕ್ಸ್ಟ್ ಟೈಮ್ ಆ ಥರ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತದೆ. ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಈ ಥರ ನಾವು ಚೇಂಜಸ್ ಮಾಡಿದ್ದೀವಿ ಅಂತ ಅದು ಕೂಡ ಡಾಕ್ಯುಮೆಂಟ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಎನಿ ನೆಸೆಸರಿ ಆ್ಯಕ್ಷನ್ಸ್ ಆರ್ ಟೇಕನ್ ಆನ್ ಪ್ರಾಬ್ಲಮ್ಸ್ ಡಿಟರ್ಮಿನ್ ಡ್ಯೂರಿಂಗ್ ದ ರಿವ್ಯೂಸ್ ಆರ್ ವೆರಿಫಿಕೇಶನ್ ವ್ಯಾಲಿಡೇಷನ್ ಆಕ್ಟಿವಿಟೀಸ್. ಅರ್ಥ ಆಯ್ತಲ್ಲ, ಇಲೆಕ್ಷನ್ ತುಂಬ ಪ್ರಾಬ್ಲಮ್ಸ್ ಬರ್ಬೋದು ಇಲೆಕ್ಷನ್ ಮಾಡೋದು, ಅದೆಲ್ಲ ಬಟ್ ಡಾಕ್ಯುಮೆಂಟು ಅಂದರೆ ಕರೆಕ್ಟಾಗಿ ಕಮ್ಯುನಿಕೇಟ್ ಆಗಿ ಡಾಕ್ಯುಮೆಂಟ್ ಆಗಿ ಇಟ್ಕೋಬೇಕು. ಡಾಕ್ಯುಮೆಂಟ್ ಆದರೆ ಮಾತ್ರ ನೆಕ್ಸ್ಟ್ ಟೈಮ್ ಆಗಲ್ಲ, ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀವಿ ಒಂದ್ಬಲ್ಲಿ ಪುನಃ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ಆಗ್ಬೋದು. ಸೊ ಆ ಥರದಕ್ಕೆ ಆ್ಯಕ್ಷನ್ಸ್ ನಾವು ಏನೇನು ತಗೊಂಡಿದ್ದೀವಿ ಅಂತ ಇಟ್ಕೋಬೇಕು. ಡಾಕ್ಯುಮೆಂಟಲ್ಲಿ ಇಟ್ಕೊಂಡು ದಿಸ್ ಆ್ಯಕ್ಷನ್ ರಿಟೈನ್, ಇದೆಲ್ಲ ಡಾಕ್ಯುಮೆಂಟ್ಸ್ ರಿಟೈನ್ ಮಾಡಿ ಇಟ್ಕೋಬೇಕು. ಕೆಳಗಡೆ ನೋಟಲ್ಲೂ ಕೂಡ ಹೇಳಿದ್ರೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ರಿವ್ಯೂಸ್ ವೆರಿಫಿಕೇಶನ್ ವ್ಯಾಲಿಡೇಷನ್ ಹ್ಯಾವ್ ಡಿಸ್ಟಿಂಕ್ಟ್ ಪರ್ಪಸಸ್. ಓಕೆ, ಇಟ್ ದೇ ಕ್ಯಾನ್
separately or in any combination as suitable for the production organization. ಕರೆಕ್ಟ್ ಆಗಿ ತಿಳಿಸಿದ್ರೆ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ, ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೆಲವು ಕಂಪನಿ ಸಪರೇಟ್ ಆಗಿ ಒಂದು ಟೀಮ್ ಇರುತ್ತೆ, ವ್ಯಾಲಿಡೇಷನ್ ಮಾಡೋಕ್ಕೆ ಸಪರೇಟ್ ಆಗಿ ಟೀಮ್ ಇರುತ್ತೆ. ಕೆಲವು ಕಂಪನಿ ಒಂದು ಪ್ರೊಸೆಸ್ ಆಗಿ ಹೋಗುತ್ತೆ. ಸೊ ಒಟ್ಟಲ್ಲಿ ಡಾಕ್ಯುಮೆಂಟ್ಸ್ನ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ ಇರಬೇಕು. ಡಿಸೈನ್ ಇನ್ಪುಟ್ ಇರಬೇಕು, ಡಿಸೈನ್ ವೆರಿಫಿಕೇಶನ್ ವ್ಯಾಲಿಡೇಷನ್ ವರೆಗೂ. ವ್ಯಾಲಿಡೇಷನ್ ಆದಮೇಲೆ ಏನೇನು ಪ್ರಾಬ್ಲಮ್ಸ್ ಬಂದಾಗ ಅದು ಕೂಡ ನಾವು ಏನು ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ ಡಾಕ್ಯುಮೆಂಟ್ ಇಟ್ಕೋಬೇಕು. ನೆಕ್ಸ್ಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಔಟ್ಪುಟ್ಸ್. ಔಟ್ಪುಟ್ ಅದೇ ಆರ್ಗನೈಸೇಷನ್ ಶೆಲ್ ಎನ್ಶೂರ್ ದಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಪುಟ್ ರಿಕ್ವೈರ್ಮೆಂಟ್ಸ್ ಇನ್ಪುಟ್ ಪ್ರಕಾರ ಕರೆಕ್ಟ್ ಆಗಿ ಇದೆ ಅಂತ ನೋಡಬೇಕು. ಎಡಿಕೇಟ್ ಫಾರ್ ಸಬ್ಸಿಕ್ವೆಂಟ್ ಪ್ರೊಸೆಸಸ್ ಫಾರ್ ಪ್ರೊವಿಷನ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. Input reference monitoring and measuring requirement as appropriate and acceptance criteria. Specify the characteristics of the product and service. Drawing release on the final drawing ಅಲ್ಲಿ ಯಾವ ತರ ಇರಬೇಕು ಅಂತ ಹೇಳಿದ್ರು. ಕರೆಕ್ಟ್ ಆಗಿ ಸ್ಪೆಸಿಫಿಕೇಶನ್ ಇರಬೇಕು. ಮತ್ತೆ ಮಾನಿಟರಿಂಗ್ ಅಂಡ್ ಮೆಜರಿಂಗ್ ರಿಕ್ವೈರ್ಮೆಂಟ್ಸ್. ನಮ್ಮಲ್ಲಿರೋ ಮಾನಿಟರಿಂಗ್ ಅಷ್ಟೇ ಇನ್ಸ್ಟ್ರೂಮೆಂಟ್ ಪ್ರಕಾರ ನಾವು ಡಿಸೈನ್ ಮಾಡಬೇಕು. ನಮ್ಮ ಇಲ್ಲ ಅಂದ್ರೆ ಪ್ರೊಕ್ಯೂರ್ ಮಾಡಬೇಕು. ನಾವು ಡಿಸೈನ್ ಮಾಡುವಾಗ ಒಂದು ಥ್ರೆಡ್ ಡೈಮೆನ್ಷನ್ಸ್ ಕೊಡುವಾಗಲೂ ಕೂಡ ಡಿಸೈನಲ್ಲಿ ಆ ಪರ್ಟಿಕ್ಯುಲರ್ ಥ್ರೆಡ್ ಗೇಜ್ ಇದೆ ನಮ್ಮ ಹತ್ರ, ಅದ್ರ ಮಾಡೋಕ್ಕಾಗತ್ತೆ ಅಂತ ಡಿಸೈನ್ ಆ ಥರ ಮಾಡಿ ನಾವು ಡಿಸೈನ್ ಮಾಡಬೇಕು ಅಂದ್ರೆ ಅರ್ಥ ಇದೆ. ಅಪ್ರೋಪ್ರಿಯೇಟ್ ಮಾನಿಟರಿಂಗ್ ರೆಫರೆನ್ಸ್ ಮಾನಿಟರಿಂಗ್ ಮೆಜರಿಂಗ್ ರಿಕ್ವೈರ್ಮೆಂಟ್ಸ್ ಆಸ್ ಅಪ್ರೋಪ್ರಿಯೇಟ್ ಅಂಡ್ ಅಕ್ಸೆಪ್ಟೆನ್ಸ್ ಕ್ರೈಟೀರಿಯಾ. ಓಕೆ, ಸ್ಪೆಸಿಫೈ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ದ ಇಂಟೆಂಟ್ ಪರ್ಪಸ್ ಅಂಡ್ ದ ಸೇಫ್ ಅಂಡ್ ಪ್ರಾಪರ್ ಫಂಕ್ಷನ್. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಅದ ಸ್ಪೆಸಿಫಿಕೇಶನ್ ಕೊಡುವಾಗ ಪ್ರಾಪರ್ ಆಗಿ ಅದು ರಿಕ್ವೈರ್ಮೆಂಟ್ ಪ್ರಕಾರ ಇದೆಯಾ ಅಂತ ನಾವು ನೋಡಿದ್ರೆ ಡ್ರಾಯಿಂಗ್ ಅಲ್ಲಿ ಕೊಡಬೇಕಾಗುತ್ತೆ. ಇದು ಕೂಡ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಇರಬೇಕು. ಡಿಸೈನ್ ಔಟ್ಪುಟ್ ಅಂದ್ರೆ ಡ್ರಾಯಿಂಗ್, ಫೈನಲ್ ಡ್ರಾಯಿಂಗ್ ಏನು ಬರುತ್ತೆ ಅದೇ ಡಿಸೈನ್ ಔಟ್ಪುಟ್. ನೆಕ್ಸ್ಟ್ 8.3.6 ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚೇಂಜಸ್. ಆರ್ಗನೈಸೇಷನ್ ಶೆಲ್ ಐಡೆಂಟಿಫೈ ರಿವ್ಯೂ ಅಂಡ್ ಕಂಟ್ರೋಲ್ ಚೇಂಜಸ್. ಆಗಲೇ ನಾನು ಹೇಳಿದೆ ಚೇಂಜಸ್ ಆದಾಗ ನಾವು ಯಾವ ಥರ ಹ್ಯಾಂಡಲ್ ಮಾಡ್ತೀವಿ. ಆರ್ಗನೈಸೇಷನ್ ಶೆಲ್ ಇಂಜಿನಿಯರಿಂಗ್ ಚೇಂಜ್ ನೋಡ್ಬೋದು. ಈಗ ಪ್ರೊಡಕ್ಷನ್ ಮಾಡುವಾಗ ಇನ್ನೊಂದು ಗೊತ್ತಾಗುತ್ತೆ ಡಿಸೈನಲ್ಲಿ ಚೇಂಜಸ್ ಬೇಕಂತ. ಪ್ರೊಡಕ್ಷನ್ ಅವರು ಅವರಿಗೆ ಡಿಸೈನ್ ಅವರಿಗೆ ನೋಟ್ ಕೊಡಬೇಕು, ಚೇಂಜ್ ನೋಟ್ ಅಂತ ಕೊಡ್ತಾರೆ. ಇದು ನಮಗೆ ಇದು ಆಗ್ತಾ ಇಲ್ಲ, ಚೇಂಜಸ್ ಮಾಡಲೇಬೇಕಂತ. ಆಮೇಲೆ ಅವರು ಡಿಸೈನ್ ಅವರು ರಿವ್ಯೂ ಮಾಡಿ ಅದನ್ನ ಚೇಂಜ್ ಮಾಡ್ತಾರೆ ಡ್ರಾಯಿಂಗ್. ಆವಾಗ ಚೇಂಜ್ ಆಗಿದ್ದು ಹಳೆ ಡ್ರಾಯಿಂಗ್ ಎಲ್ಲೂ ಇರಬಾರ್ದು. ಅದು ಚೇಂಜ್ ಆದ್ಮೇಲೆ ಹೊಸ ಡ್ರಾಯಿಂಗ್ ರಿಲೀಸ್ ಮಾಡಿ ಎಲ್ಲ ಕಡೆನೂ ಹೊಸ ಡ್ರಾಯಿಂಗ್ ಇರಬೇಕು. ಮತ್ತು ಡ್ರಾಯಿಂಗಲ್ಲಿ ಏನು ಬರಿಬಾರ್ದು. ನಾನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಕೆಲವು ಡ್ರಾಯಿಂಗಲ್ಲೇ ನಾವು ಚೇಂಜಸ್ ಮಾಡಿ ಕೊಟ್ಟಿರ್ತಾರೆ, ಆ ಥರ ಎಲ್ಲೂ ಇರಬಾರ್ದು. ಡ್ರಾಯಿಂಗ್ ಒಂದು ಹೊಸ ಡ್ರಾಯಿಂಗ್ ಅವ್ರು ಚೇಂಜಸ್ ಮಾಡಿ ಕೊಡಬೇಕು, ರಿಲೀಸ್ ಮಾಡಿ ಕೊಡಬೇಕು. ಡ್ರಾಯಿಂಗಲ್ಲಿ ಪೆನ್ನಲ್ಲಿ ಯಾರು ಬರೀಬಾರ್ದು. ಡ್ರಾಯಿಂಗ್ ಇಟ್ಸ್ ಎ ಕಂಟ್ರೋಲ್ಡ್ ಕಾಪಿ, ಅದೇ ಅಕ್ಸೆಪ್ಟೆಡ್ ಅದೇ NC ಆ ಥರ ಸಿಕ್ಕಿದ್ರೆ NC ಕೊಡ್ತಾರೆ, ನಾನ್ ಕನ್ಫರ್ಮೆನ್ಸ್. ಆ್ಯಂಡ್ ಆ್ಯಸ್ ಪರ್ ದಿ 8 ಇನ್ನು 2 ಕ್ಲಾಸ್ ಬರುತ್ತೆ ಅಪ್ಲಿಕೇಬಲ್ ಆಗಿ NC ಆಗಿದೆ. ಒಂದು ಡಾಕ್ಯುಮೆಂಟ್ ಕಂಟ್ರೋಲ್ ಇಲ್ಲ 7.5.2 ಕ್ಲಾಸ್ ಪ್ರಕಾರ, ಇನ್ನೊಂದು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚೇಂಜಸ್ ಕರೆಕ್ಟ್ ಆಗಿಲ್ಲ 8.3.6 ಎಲ್ಲರ ಪ್ರಕಾರ NC. ಸೊ ಡ್ರಾಯಿಂಗ್ ನೀವು ಸಾಫ್ಟ್ವೇರ್ ಯೂಸ್ ಮಾಡುವಾಗ ಯೂಸ್ ಮಾಡ್ತಿರಲ್ಲ ಎಲ್ಲೂ ಕೂಡ ಪೆನ್ನಲ್ಲಿ ಬರೆಯೋದು ಡ್ರಾಯಿಂಗ್ ಯೂಸ್ ಮಾಡಬಾರ್ದು. ಪ್ರಾಪರ್ ಆಗಿ ಪ್ರಿಂಟೆಡ್ ಡಾಕ್ಯುಮೆಂಟ್ ಕಂಟ್ರೋಲ್ಡ್ ಕಾಪಿ ಇರಬೇಕು. ಸೊ ಡಿಸೈನ್ ಆಡಿಟ್ ಆಗುತ್ತೆ. ಡಾಕ್ಯುಮೆಂಟ್ ಇರಬೇಕು. ಡಿಸೈನ್ ಮಾಡಿಫಿಕೇಶನ್ ಯಾರು ಮಾಡಿದ್ರು ಅದು ಯಾರು ಅಪ್ಲೈಸ್ ಕೊಟ್ಟರು ಡಾಕ್ಯುಮೆಂಟ್ ಆಗ್ತದೆ. ಈಗ ಯಾರ್ಯಾರು ಪ್ರೊಡಕ್ಷನ್ ನಾನು ನೋಡಿದ್ದೀನಿ ಕೆಲವು ಕಂಪ್ನಿ ಪ್ರೊಡಕ್ಷನ್ ಡ್ರಾಯಿಂಗ್ ಚೇಂಜ್ ಮಾಡಿಬಿಡ್ತಾರೆ, ಹಾಗೆ ಹೋಗ್ಬಿಡ್ತಾರೆ. ಡಿಸೈನ್ ಅವ್ರಿಗೆ ಗೊತ್ತಿರಲ್ಲ ಚೇಂಜ್ ಆಗಿದೆ. ಪ್ರಾಕ್ಟಿಕಲಿ ನಾನು ನೋಡಿಲ್ಲ, ಅಪ್ಡೇಟ್ ಆಗಿರಲ್ಲ. ಎಷ್ಟು ಮತ್ತೆ ಬರುತ್ತೆ ಅದೇ ಮಾಡ್ತಾರೆ, ಅದೇ ಹಂಗೆ ಹೋಗ್ತಾ ಇರುತ್ತೆ. ಡಿಸೈನ್ ಪ್ರೊಡಕ್ಷನ್ ಕೆಲವರು ಅದೇ ನಮ್ಗೆಲ್ಲ ಗೊತ್ತು ಅವರೇ ಮಾಡಿಬಿಡ್ತಾರೆ ಚೇಂಜ್. ಬಟ್ ಡಿಸೈನಲ್ಲಿ ಕೂಡ ಡಿಸೈನಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಇನ್ಫಾರ್ಮೇಷನ್ ಕೊಡಬೇಕು. ಅದೇ ECN ಅಂತ ಹೇಳು, ಇಂಜಿನಿಯರಿಂಗ್ ಚೇಂಜ್ ನೋಡ್ತಾರೆ. ಅದು ಏನೋ ಡಾಕ್ಯುಮೆಂಟ್ ಕೊಟ್ಟು ಈ ಥರ ನಾನು ಚೇಂಜಸ್ ಬೇಕು, ಇದರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಕೂಡ ಬರೀಬೇಕು. ಅದನ್ನು ಆಮೇಲೆ
ಅದು ಅಪ್ಲಿಕೇಬಲ್ ಇದ್ದರೆ ಮಾತ್ರ. ಕೆಲವರು ಪ್ರಾಡಕ್ಟ್ನ ಏನು ಮಾಡ್ತಾರೆ ಅಂದರೆ ಅವರಿಗೆ ಕನ್ವೀನಿಯಂಟ್ ಥರ ಈ ಥರ ಡಿಸೈನ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಗೊತ್ತಿದೆ, ನನಗೂ ಗೊತ್ತಿದೆ. ಸೊ ಆ ಥರ ಅದು ಕರೆಕ್ಟಾಗಿ ಇರಬೇಕು, ಅಪ್ರೋಪ್ರಿಯೇಟ್ ರೀಸನ್ ಇರಬೇಕು ಚೇಂಜ್ ಮಾಡಬೇಕು, ಡಿಸೈನ್ ಚೇಂಜ್ ಮಾಡಬೇಕು. ಆ ಥರ ಇದ್ದಾಗ ಮಾತ್ರ ಡಿಸೈನ್ ಚೇಂಜ್ ಮಾಡಿ ಡಾಕ್ಯುಮೆಂಟ್ನ ರಿಲೀಸ್ ಮಾಡಬೇಕು ಡ್ರಾಯಿಂಗ್. ಆವಾಗ ಹಳೆ ಡ್ರಾಯಿಂಗ್ ಎಲ್ಲ ಕನ್ಸಲ್ಯೂಟ್ ಮಾಡಬೇಕು, ಎಲ್ಲೂ ಯೂಸ್ ಆಗ್ತದೆ ಹಳೆ ಇದು ಡಿಸೈನ್ ಪ್ರಾಸೆಸ್ ಆಯಿತು. ನೆಕ್ಸ್ಟ್ 8.1 ಕಂಟ್ರೋಲ್ ಆಫ್ ಎಕ್ಸ್ಟರ್ನಲ್ ಪ್ರಾಡಕ್ಟ್. ಸಪ್ಲೈಯರ್ಸ್, ವೆಂಡರ್ಸ್ ಯಾವ ಥರ ಕಂಟ್ರೋಲ್ ಮಾಡ್ತೀರಾ ಅಂತ. ನಿಮ್ಮ ವೆಂಡರ್ಸ್ನ ಸಪ್ಲೈಯರ್ ಇದೆಲ್ಲ ಪರ್ಚೇಸ್ ಅವರಿಗೆ ಅಪ್ಲಿಕೇಬಲ್ ಕ್ಲಾಸ್, ಪರ್ಚೇಸ್ ಅವರ ವೆಂಡರ್ ಡೆವಲಪ್ಮೆಂಟಿಗೆ ಅಪ್ಲಿಕೇಬಲ್ ಕ್ಲಾಸ್. ಕಂಟ್ರೋಲ್ ಆಫ್ ಎಕ್ಸ್ಟರ್ನಲ್ ಪ್ರಾಡಕ್ಟ್. ಎಕ್ಸ್ಟರ್ನಲ್ ಪ್ರಾಡಕ್ಟ್ ಅಂದರೆ ನಿಮ್ಮ ಸಪ್ಲೈಯರ್ಸ್ ವೆಂಡರ್ ಯಾವ ಥರ ಕಂಟ್ರೋಲ್ ಮಾಡ್ತೀವಿ. ಓಕೆ, ಸಪ್ಲೈಯರ್ ಆರ್ಗನೈಸೇಷನ್ ಶೇರ್ ಡಿಟರ್ಮಿನ್ ಅಪ್ಲೈ ಕ್ರೈಟೀರಿಯಾ ಫಾರ್ ಇವಾಲ್ಯೂಯೇಷನ್. ಸೆಲೆಕ್ಷನ್ ಮಾಡಬೇಕು, ಸಪ್ಲೈಯರ್ ಸೆಲೆಕ್ಷನ್ ಮಾಡಬೇಕಂದ್ರೆ ಅವ್ರನ್ನ ಇವಾಲ್ಯೂಯೇಷನ್ ಮಾಡಬೇಕು. ಅವ್ರು ನಮಗೆ ಕರೆಕ್ಟಾಗಿ ಮೆಟೀರಿಯಲ್ ಕೊಡೋ ಥರ ಇದೆಯಾ, ಅವ್ರ ಫೆಸಿಲಿಟೀಸ್ ಕರೆಕ್ಟಾಗಿದೆ, ಮಿಷನರೀಸ್ ಕರೆಕ್ಟಾಗಿದೆ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಅವ್ರಲ್ಲಿ ಕ್ವಾಲಿಟಿ ಪರ್ಸೆಂಟ್ ಇದ್ದಾರಾ, ಅವರ ಎಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ನಾವು ಇವಾಲ್ಯೂಯೇಷನ್ ಮಾಡಿ ಸಪ್ಲೈಯರ್ ಇವಾಲ್ಯೂಯೇಷನ್ ಮಾಡಿ. ಆಮೇಲೆ ಸಪ್ಲೈಯರ್ ಓಕೆ ಆದಮೇಲೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಸಪ್ಲೈ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಬರುತ್ತೆ. ಆಮೇಲೆ ಅಪ್ರೂವ್ಡ್ ಸಪ್ಲೈಯರ್ ಲಿಸ್ಟನ್ನು ಅವ್ರು ಅಪ್ರೂವ್ಡ್ ಸಪ್ಲೈಯರ್ ಆಗಬೇಕು. ಪ್ರಾಪರಾಗಿ ಇವಾಲ್ಯೂಯೇಷನ್ ಮಾಡಿದ ಮೇಲೆ ಸಪ್ಲೈಯರ್ ಅಪ್ರೂವ್ಡ್ ಸಪ್ಲೈಯರ್ ಆಗ್ತಾರೆ. ಇದು ಕೂಡ ಇರಬೇಕು. ನೆಕ್ಸ್ಟ್ ಸಪ್ಲೈಯರ್ ಇವಾಲ್ಯೂಯೇಷನ್ ಕೂಡ ಮಾಡಬೇಕು. Organization shall determine apply criteria for evaluation, selection, monitoring of performance, and re-evaluation of external products based on their ability to provide the system, products and services in accordance with the requirements. Suppliers ಕೊಡ್ತಾರೆ, ಈಗ ಮೆಟೀರಿಯಲ್ ಬರ್ತಾ ಇರುತ್ತೆ, ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ಮಾನಿಟರ್ ಮಾಡಬೇಕು. ಕೆಲವರು ಕನ್ಸಿಸ್ಟೆಂಟ್ ಆಗಿ ರಿಜೆಕ್ಟ್ ಕೊಟ್ಟರೆ, ರಿಜೆಕ್ಟೆಡ್ ಮೆಟೀರಿಯಲ್ ಕೊಟ್ಟರೆ ಅದು ಎಫೆಕ್ಟ್ ಯಾರಿಗಾಗುತ್ತೆ, ನಮಗೆ ಆಗುತ್ತೆ. ಅವ್ರ ಪರ್ಫಾರ್ಮೆನ್ಸ್ ಕೂಡ ಇವಾಲ್ಯೂಯೇಷನ್ ಮಾಡಬೇಕು. ಅದಕ್ಕೆ ನಾವು ಸುಮ್ಮನೆ ಕೊಡ್ಬೋದು, ಬಟ್ ಅವ್ರನ್ನ ಅಲ್ಲಿ ಹೋಗಿ ನಾವು ರೀಇವ್ಯಾಲ್ಯೂಯೇಷನ್ ಮಾಡಬೇಕು. ಸಪ್ಲೈ ಬೇಸಿಗೆ ಹೋಗಿ ಆಡಿಟ್ ಅಂದರೆ ರೀಇವ್ಯಾಲ್ಯೂಯೇಷನ್ ಆಡಿಟ್ ಅಲ್ಲಿ ಹೋಗಿ ರೀಇವ್ಯಾಲ್ಯೂಯೇಷನ್ ಮಾಡಬೇಕು. RRP ಅಂತಲ್ಲ ಅಂದರೆ ಮೇಜರ್ ಸಪ್ಲೈಸ್ನ ಹೇಳ್ತೀವಿ, ಎಲ್ಲ ಸಪ್ಲೈರ್ ಆಗಲ್ಲ. ಮೇಜರ್ ನಿಮ್ಗೆ ಏನೇನು ಸಪ್ಲೈಸ್ ಅಲ್ಲಿ ಹೋಗಿ ಆಡಿಟ್ ಮಾಡಿ ಅಂದರೆ ಅವರ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಸಪ್ಲೈರ್ ರೇಟಿಂಗ್ ಮಾನಿಟರ್ ಮಾಡಬೇಕು. ಪರ್ಚೇಸ್ ವೆಂಡರ್ ರೇಟಿಂಗ್. ನಾವು ವೆಂಡರ್ ರೇಟಿಂಗ್ ಬರೀ ಕ್ವಾಲಿಟಿ ಅಂತಲ್ಲ, ಪ್ರೈಸಲ್ಲಿ ಇರ್ಬೋದು, ಆನ್ ಟೈಮ್ ಡೆಲಿವರಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಇವರು ಯಾವ ಥರ ಇದೆ ಸಪ್ಲೈರ್, ಅವ್ರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ರೇಟಿಂಗ್ ಮಾಡಿ ಅವರಿಗೂ ಕೂಡ ಕಮ್ಯುನಿಕೇಟ್ ಆಗುತ್ತೆ ಸಪ್ಲೈರಿಗೆ. ನಿಮಗೂ ಕಸ್ಟಮರ್ಸ್ ರೇಟಿಂಗ್ ಕೊಡ್ಬೋದು, ನಿಮ್ಮ ಸಪ್ಲೈರ್ಸಿಗೆ ಕೂಡ ನೀವು ರೇಟಿಂಗ್ ಕೊಡ್ಬೋದು, ಸಪ್ಲೈರ್ ರೇಟಿಂಗ್, ವೆಂಡರ್ ರೇಟಿಂಗ್. ಸೊ ಅದೆಲ್ಲ 8.1 ಹೇಳ್ಬೋದು. 8.4 ಟೈಪ್ಸ್ ಅಂಡ್ ಎಕ್ಸ್ಟೆಂಟ್ ಆಫ್ ಕಂಟ್ರೋಲ್ ಇದೆ. ಅಂದರೆ ಯಾವ ಥರ ಕಂಟ್ರೋಲ್ ಮಾಡ್ತೀವಲ್ಲ ಮಾಡ್ತೀವಿ ಅಂತ. ಆರ್ಗನೈಸೇಷನ್ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಎಕ್ಸ್ಟರ್ನಲ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಆಫ್ ಆರ್ಗನೈಸೇಷನ್ ಎಬಿಲಿಟಿ ಟು ಕನ್ಸಿಸ್ಟೆಂಟ್ ಕಸ್ಟಮರ್ ಈ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಿಮ್ಮ ಸಪ್ಲೈಯರ್ನ ಕೂಡ ನೀವು ಸ್ಟ್ರಿಂಜೆಂಟ್ ಆಗಿ ಇಟ್ಕೋಬೇಕು. ನಮ್ಮ ಕಸ್ಟಮರ್ ಕಮಿಟ್ಮೆಂಟ್ ಏನು ನಾವು ಕೊಟ್ಟಿದ್ದೀವಿ, ಆನ್ ಟೈಮ್ ಡೆಲಿವರಿ ನಾವು ಕಮಿಟ್ ಮಾಡಿರ್ತೀವಿ ಡೇಟು, ಅದೇ ಪ್ರಕಾರ ಅವ್ರ ಸಪ್ಲೈಯರ್ ಕೂಡ ಇನ್ಲೈನ್ ತಗೋಬೇಕು ನಾವು. ಯಾಕಂದರೆ ಅವ್ರು ಲೇಟ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಡಿಲ್ ಆಗುತ್ತೆ. ಸೊ ಸಪ್ಲೈಯರ್ ಮಾನಿಟರಿಂಗ್ ಇಸ್ ಇಂಪಾರ್ಟೆಂಟ್. ಓಕೆ, ensure that external product process remain in the control of its particular system. Define both the controls that it intends to apply an external product and those it intends to apply the results output. Take into consideration. ಅದು ಜಾಸ್ತಿ ಹೇಳೋಕ್ಕಾಗಲ್ಲ, ಅದೇ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅರ್ಥ ಇದೆ, ಎಲ್ಲ ವರ್ಡಿಂಗ್ಸ್ ಚೇಂಜ್ ಇರ್ಬೋದು. ಅರ್ಥ ಅಂದರೆ ಕಂಟ್ರೋಲ್ಸ್ ನಾವು ಯಾವ ಥರ ಇಟ್ಕೊಳ್ತೀವಿ, ನಾವು ಒಟ್ಟಲ್ಲಿ ಇನ್ಲೈನ್ ಇರ್ಬೇಕು. ನಮ್ದು ಏನೇನು ಕಸ್ಟಮರ್ಗೆ ನಾವು ಕಮಿಟ್ ಆಗಿದೆ ಅದ್ರ ಪ್ರಕಾರ ನಮ್ಮ ಸಪ್ಲೈರ್ಸ್ ಕೂಡ ಇನ್ಲೈನ್ ಇರ್ಬೇಕು. ಆ ಥರ ಇಟ್ಕೊಂಡ್ರೆ ಮಾತ್ರ ಆನ್ ಟೈಮ್ ಡೆಲಿವರಿ ಮಾಡ್ತಾರೆ, ಅಂದರೆ ಆನ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾರೆ. Organization shall ensure that adequacy of requirements prior to the communication to the external provider. Organization shall ensure that adequacy of requirements. First of all, supplier ಹೇಳೋಕ್ಕಿಂತ ಮುಂಚೆ ನಮ್ಮ ರಿಕ್ವೈರ್ಮೆಂಟ್ ಅರ್ಥ ಆಗಬೇಕಲ್ಲ. ಸಪ್ಲೈಯರ್ ಕರೆಕ್ಟಾಗಿ ನಾವು ರಿಕ್ವೈರ್ಮೆಂಟ್ ನಾವು ಪರ್ಚೇಸ್ ಆರ್ಡರ್ಗೆ ಹಾಕಿರ್ಬೇಕು. ಅದು ಹಾಕಿರ್ಬೇಕಂದ್ರೆ ನಮಗೆ ಗೊತ್ತಿರಬೇಕು ರಿಕ್ವೈರ್ಮೆಂಟ್ಸ್ ಏನೇನು ಬೇಕಂತ. ಒಂದು ಪಂಪ್ ಆರ್ಡರ್ ಮಾಡ್ತಿರೋ ಫಾರ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ನಮ್ಗೆ ಕಂಪ್ಲೀಟ್ ಗೊತ್ತಿರಬೇಕು. ಅದು ಗೊತ್ತಿದ್ರೆ ತಾನೇ ನಾವು ಸಪ್ಲೈರಿಗೆ ಹೇಳೋದು. ಸೊ adequacy of requirements prior to the communication ರಿಕ್ವೈರ್ಮೆಂಟ್ ಪ್ರಾಪರ್ಲಿ ಅರ್ಥ ಮಾಡಿಕೊಂಡು ಸಪ್ಲೈಯರ್ಗೆ ಕಮ್ಯುನಿಕೇಟ್ ಮಾಡಬೇಕು. ನೆಕ್ಸ್ಟ್ ಇನ್ಫಾರ್ಮೇಷನ್ ಆಫ್ ಎಕ್ಸ್ಟರ್ನಲ್ ಪ್ರಾಡಕ್ಟ್ಸ್. ಅಂದರೆ ಪರ್ಚೇಸ್ ಆರ್ಡರ್ ಕೊಡ್ತೀರಾ, ಪರ್ಚೇಸ್ ಆರ್ಡರ್ ಕೊಡುವಾಗ ಕರೆಕ್ಟಾಗಿ ಬೈಬಲ್ ಥರ ಪರ್ಚೇಸ್ ಆರ್ಡರ್ ನೀವು ಕಸ್ಟಮರಿಗೆ ಕೊಡೋ ಸಪ್ಲೈಯರ್ಸ್ಗೆ ಕೊಡುವಾಗ ಅದರಲ್ಲಿ ಎಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು. ಡೆಲಿವರಿ ಡೇಟ್ ಇರಬೇಕು, ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಏನೇನು ಇರಬೇಕು ಎಲ್ಲದೂ ಇರಬೇಕು.
ನಿಮ್ಮ ಕಸ್ಟಮರ್ ಪಿ ಒದಲ್ಲಿ ನೀವು ನೋಡಿದ್ದೀರಾ ಇರುತ್ತಲ್ಲ ಏನೇನು ರಿಕ್ವೈರ್ಮೆಂಟ್ಸ್ ಆಗಿರ್ತಾರೆ, ಅದೇ ಥರ ನಿಮ್ಮ ಸಪ್ಲೈಯರ್ಸ್ ಅಥವಾ ವೆಂಡರ್ಸ್ ಪಿ ಒ ಕೊಡುವಾಗ ಕೂಡ ಎಲ್ಲ ರಿಕ್ವೈರ್ಮೆಂಟ್ಸ್ ಅಲ್ಲಿ ಇರ್ತದೆ, ಟರ್ಮ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. Process information shall communicate to external providers requirements for the processes, products and services to be provided, the approval of products and services, methods, process and equipment, competency including any required qualification of persons. ಈ ಫ್ಯಾಬ್ರಿಕೇಶನ್ಸ್ ವೆಂಡರ್ಸ್ ಕೊಡುವಾಗ ಅಲ್ಲಿ ವೆಂಡರ್ ಕ್ವಾಲಿಫಿಕೇಶನ್ ಆಗಿರಬೇಕು. ಫ್ಯಾಬ್ರಿಕೇಶನ್ ಮಾಡೋ ಸಪ್ಲೈಯರ್ ವೆಂಡರ್ಸ್ ಕ್ವಾಲಿಫೈ ಆಗಿರಬೇಕು. ಅದೇ ಥರ ಹೇಳ್ತೀವಿ ಅಂದ್ರೆ ಏನೇನು ರಿಕ್ವೈರ್ಮೆಂಟ್ ಇದೆ ಆ ಪರ್ಟಿಕ್ಯುಲರ್ ಜಾಬಿಗೆ ಅದಕ್ಕೆ ಕ್ವಾಲಿಫೈಡ್ ಇರೋ ವೆಂಡರ್ನ ನೀವು ಮೆನ್ಷನ್ ಮಾಡಬೇಕು ಪರ್ಚೇಸ್ ಆರ್ಡರ್. ಕಾಂಪಿಟೆನ್ಸಿ ಇನ್ಕ್ಲೂಡಿಂಗ್ ಎನಿ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಆಫ್ ಪರ್ಸನ್, ಎಕ್ಸ್ಟರ್ನಲ್ ಪಾರ್ಟೀಸ್ ಇಂಟ್ರಾಕ್ಷನ್ ವಿತ್ ಆರ್ಗನೈಸೇಷನ್, ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ಆಫ್ ದ ಎಕ್ಸ್ಟರ್ನಲ್ ಪಾರ್ಟೀಸ್ ಪರ್ಫಾರ್ಮೆನ್ಸ್ ಟು ಬಿ ಅಪ್ಲೈಡ್ ಆರ್ಗನೈಸೇಷನ್, verification and validation activities that provide for customer intent to provide to site. ಕೆಲವು ಕಸ್ಟಮರ್ಸ್ ಡೈರೆಕ್ಟ್ ಸಪ್ಲೈಯರ್ ಸಿಗ್ತಾರೆ. ಏನೇ ಇದು ಕೂಡ ಪ್ರಾಪರ್ ಆಗಿ ಸಪ್ಲೈಯರ್ ರೆಡಿ ಮಾಡ್ಕೊಬೇಕು. ಟೋಟಲಿ ಇನ್ಫಾರ್ಮೇಷನ್ ಪಿಒಗೆ ಕೊಡುವಾಗ ಪ್ರಾಪರ್ ಆಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಡೆಲಿವರಿ ಡೇಟ್, ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಎಲ್ಲರೂ ಕೂಡ ಮೆನ್ಷನ್ ಆಗಿ ಪ್ರಾಪರ್ ಆಗಿ ಮೆನ್ಷನ್ ಆಗಬೇಕು. ವಿತ್ ಇನ್ಕ್ಲೂಡಿಂಗ್ ರಿಕ್ವೈರ್ಮೆಂಟ್ಸ್, ಅವರಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಏನಿದೆ ಕೂಡ ಅದಕ್ಕೇನು ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಅಥವಾ ಜಾಬಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಸಪ್ಲೈಯರ್ ಕಡೆಯಿಂದ ಬೇಕು ಅದೆಲ್ಲ ಕೂಡ ಪಿ ಒದಲ್ಲಿ ಮೆನ್ಷನ್ ಮಾಡಿದ್ರು. ಸೊ ವರ್ಕ್ ಆರ್ಡರ್ ಪಿ ಒ ಏನೇ ಇರಲಿ. ಡೌಟ್ ಇದೆ ಏನಾದರೂ ಪರ್ಚೇಸಲ್ಲಿ ಆಗಿ ಪರ್ಚೇಸ್ ಅದು ಕೂಡ ಪರ್ಚೇಸಲ್ಲಿ ರಿಸ್ಕ್ ಆಗಿ ಇಂಪ್ರಾಪರ್ ಕಮ್ಯುನಿಕೇಶನ್ ಟು ಸಪ್ಲೈಯರ್ ಅದು ಕೂಡ ರಿಸ್ಕ್ ಇದೆ. ಸಪ್ಲೈ ಅದು ರಿಕ್ವೈರ್ಮೆಂಟ್ಸ್ ಪ್ರಕಾರ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ದಟ್ ಇಸ್ ಆಲ್ಸೋ ರಿಸ್ಕ್. ನೆಕ್ಸ್ಟ್ 8.5 ಪ್ರೊಡಕ್ಷನ್ ಅಂಡ್ ಸರ್ವಿಸ್ ಪ್ರೊಡಕ್ಷನ್ ಅಲ್ಲಿ ಯಾವ ತರ ಕಂಟ್ರೋಲ್ ಆಫ್ ಪ್ರೊಡಕ್ಷನ್ ಸರ್ವಿಸ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಯಾವ ತರ ಕಂಟ್ರೋಲ್ ಮಾಡಬೇಕು ಅದರಲ್ಲಿ ಹೇಳಿದೆ. ಪ್ರೊಡಕ್ಷನ್ ಪ್ಲಾನಿಂಗ್ ಇರಬೇಕು, ಕಂಟ್ರೋಲ್ ಪ್ರಾಪರ್ ಎನ್ವೈರನ್ಮೆಂಟ್ ಇರಬೇಕು, ಅವೈಲಬಿಲಿಟಿ ಆಫ್ ಯೂಸ್ ಆಫ್ ಸೂಟಬಲ್ ಮಾನಿಟರಿಂಗ್ ಮೆಜರಿಂಗ್ ರಿಸೋರ್ಸಸ್, ಕರೆಕ್ಟಾಗಿ ಇನ್ಸ್ಟ್ರೂಮೆಂಟ್ಸ್ ಇರಬೇಕು, ಇಕ್ವಿಪ್ಮೆಂಟ್ಸ್ ಇರಬೇಕು, ಎಲ್ಲರೂ ಕ್ಯಾಲಿಬ್ರೇಷನ್ ಆಗಿರಬೇಕು ಈ ಪ್ರೊಡಕ್ಷನ್ ಮಾಡಬೇಕು. Implementation and monitoring of measured activities and appropriate stages to verify the criteria of control procedures, outputs and acceptance of criteria for production services have been met. Use of suitable infrastructure and environment for the operation of processes. Infrastructure impact and machineries will impact and production ಮಾಡಬೇಕು. Appointment of competent persons including any required qualifications. Totally competent person ಇರಬೇಕು ಜಾಬ್ ಮಾಡೋದು. ಅಸೆಂಬ್ಲಿ ಫಿಟರ್ಸ್ ಕರೆಕ್ಟ್ ಆಗಿರಬೇಕು ಅಂತ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಡಿಗ್ರಿ ಬೇಕಂದ್ರೆ ಹೇಳ್ತಿಲ್ಲ, ಐ ಟಿ ಐ ಅಂತಿಲ್ಲ, ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವ್ರಿಗೆ ಕಾಂಪಿಟೆಂಟ್ ಪರ್ಸನ್ ಇರಬೇಕು. ವ್ಯಾಲಿಡೇಷನ್ ಆ್ಯಂಡ್ ಪಿರಿಯಾಡಿಕ್ ರಿವ್ಯಾಲಿಡೇಷನ್, ಅದೇ ಆ್ಯಂಡ್ ಸ್ಕಿಲ್ ಮ್ಯಾಟ್ರಿಕ್ಸ್ ಇವ್ಯಾಲ್ಯೂಷನ್ ಮಾಡಬೇಕು ಆಪರೇಟರ್ ಪ್ರೊಡಕ್ಷನಲ್ಲಿ. ಅದನ್ನೇ ಅದರಲ್ಲಿ ಹೇಳಿರೋದು. ಪಿರಿಯಾಡಿಕ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಇರಬೇಕು. ಆಪರೇಟರ್ ಕರೆಕ್ಟಾಗಿ ಜಾಬ್ ಮಾಡ್ತಾ ಇದ್ದೀರಾ, ಅದರ ಪ್ರೊಸೆಸ್ ಕನ್ಫರ್ಮಿಟಿ ಕರೆಕ್ಟಾಗಿ ಬರ್ತಾ ಇದೆಯಾ, ಅದು ಔಟ್ಪುಟ್ ಬರ್ತಾ ಇದೆ ಕರೆಕ್ಟಾಗಿ. ಫಸ್ಟ್ ಆಫ್ ಆಲ್ ಸೈಕಲ್ ಟೈಮ್ ಎಷ್ಟು, ಒಂದು ಜಾಬ್ ಮಾಡಬೇಕಂದ್ರೆ ಸೈಕಲ್ ಟೈಮ್ ಎಷ್ಟು ಅದೆಲ್ಲ ಮಾನಿಟರ್ ಮಾಡಬೇಕು. ವಿದೌಟ್ ನೋವಿಂಗ್ ದ ಸೈಕಲ್ ಟೈಮ್ ಯು ಕ್ಯಾನ್ ಪ್ಲಾನ್ ದಿ ಆಕ್ಟಿವಿಟಿ. ಕರೆಕ್ಟಾಗಿ ನಾವು ಈ ಜಾಬ್ ಮಾಡಬೇಕಂದ್ರೆ ಎಷ್ಟು ಸೈಕಲ್ ಟೈಮ್ ಬೇಕಂತ ನಮ್ಗೆ ಗೊತ್ತಿದ್ರೆ ತಾನೆ ಅವ್ರ ಎಫಿಷಿಯನ್ಸಿ ನಾವು ಕೌಂಟ್ ಮಾಡ್ಬೋದು. ಇಲ್ಲಿ ಮೆಷಿನರೀಸ್ ಜಾಸ್ತಿ ಇಲ್ಲಲ್ಲ, ಇದೆ ಅಲ್ಲ, ಅಂದರೆ ಮ್ಯಾನ್ ಡಿಪೆಂಡೆಂಟ್ ಕೂಡ ಇದೆ. ಸೊ ಅದಕ್ಕೆ ಅವ್ರದ್ದು ಎಫಿಷಿಯನ್ಸಿ ಕೂಡ ನಾವು ಕೌಂಟ್ ಮಾಡಬೇಕು. ಈ ಪರ್ಸನ್ ಎಷ್ಟು ಮಾಡ್ಬೋದು, ಒನ್ ಡೇಲಿ ಎಷ್ಟು ಅಸೆಂಬ್ಲಿ ಮಾಡ್ಬೋದು, ಅದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಪ್ರೊಡಕ್ಷನ್. ನೆಕ್ಸ್ಟ್ ಐಡೆಂಟಿಫಿಕೇಶನ್ ಟ್ರೇಸಬಿಲಿಟಿ. ಪ್ರೊಡಕ್ಷನ್ ಅಲ್ಲಿ ಐಡೆಂಟಿಫಿಕೇಶನ್ ಇಂಪಾರ್ಟೆಂಟ್. ಒಂದು ಜಾಬ್ ಆಗ್ತಾ ಇದೆ, ಅದು ಏನು ಪ್ರೊಸೆಸ್ ಆಗ್ತಾ ಇದೆ, ಅದಕ್ಕೆ ಪ್ರಾಪರ್ ಆಗಿ ನಾವು ಐಡೆಂಟಿಫೈ ಮಾಡಿ ಯಾವ ಕಸ್ಟಮರ್, ಯಾವ ಪ್ರಾಜೆಕ್ಟ್, ಯಾವ ಎಲ್ಲಿಂದ ಬಂದಿತ್ತು, ಮೆಟೀರಿಯಲ್ ಏನು, ಯಾವ ಗ್ರೇಡು ಎಲ್ಲನೂ ಐಡೆಂಟಿಫೈ ಮಾಡಿರ್ಬೇಕು. ಟ್ಯಾಗ್ ಹಾಕ್ಬೇಕಂತಾನೆ ಹೇಳ್ತಾ ಇಲ್ಲ, ಇದನ್ನು ಮಾರ್ಕರಲ್ಲೂ ಕೂಡ ಐಡೆಂಟಿಫೈ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಟ್ರೇಸಬಿಲಿಟಿ ಅಂದರೆ ನೀವು ಕಸ್ಟಮರ್ಸ್ ರೆಕಾರ್ಡ್ಸ್ ಟ್ರೇಸಬಿಲಿಟಿ ಮಾಡಿರ್ತೀರಲ್ವ, ಸೀರಿಯಲ್ ಏನಾಗ್ತದೆ Each was
8.5 ಪ್ರಾಪರ್ಟಿ ಪ್ರಾಪರ್ಟಿ ಕಸ್ಟಮರ್ ಪ್ರಾಪರ್ಟಿ ಬಂದಾಗ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಆ ಥರ ಬರುತ್ತೆ ಪ್ರಾಪರ್ಟಿ ಬರುತ್ತೆ ಸಪ್ಲೈಯರ್ ಬರುತ್ತೆ ಎಕ್ಸ್ಟರ್ನಲ್ ಪ್ರಾಪರ್ಟಿ ಕಸ್ಟಮರ್ಸ್ ಎಕ್ಸ್ಟರ್ನಲ್ ಬರುತ್ತೆ ಸಪ್ಲೈಯರ್ ಅಥವಾ ವೆಂಡರ್ ಬರುತ್ತಾ ಪ್ರಾಪರ್ಟಿ ಅಂದರೆ ಅವ್ರ ಇಂಪ್ಲಿಮೆಂಟ್ ಇಲ್ಲ ಅದೆರಡು ನೆಕ್ಸ್ಟ್ 8.5 ಪ್ರಿಸರ್ವೇಷನ್ ಸ್ಟೋರ್ ಒಂದು ಮೆಟೀರಿಯಲ್ ಯಾವ ಥರ ಸ್ಟೋರ್ ಮಾಡ್ತೀರಾ ಪ್ರಿಸರ್ವೇಷನ್ ಯಾವ ಥರ ಆಗುತ್ತೆ ಹೌ ಟು ಹ್ಯಾಂಡಲ್ ಐಡೆಂಟಿಫಿಕೇಶನ್ ಹ್ಯಾಂಡ್ಲಿಂಗ್ ಕಂಟಾಮಿನೇಷನ್ ಕಂಟ್ರೋಲ್ ಪ್ಯಾಕೇಜಿಂಗ್ ಸ್ಟೋರೇಜ್ ಟ್ರಾನ್ಸ್ಮಿಷನ್ ಆರ್ ಟ್ರಾನ್ಸ್ಪೋರ್ಟೇಷನ್ ಪ್ರೊಟೆಕ್ಷನ್ ಆರ್ಗನೈಸೇಷನ್ ಶೆಲ್ ಮೀಟ್ ರಿಕ್ವೈರ್ಮೆಂಟ್ ಫಾರ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಮೆಟೀರಿಯಲ್ ರಿಸೀವ್ ಮೆಟೀರಿಯಲ್ ಕಂಟಾಮಿನೇಷನ್ ಯಾವ ಮಾಡ್ತಾರೆ ಪೇಂಟ್ಸ್ ಬರುತ್ತೆ ಪೇಂಟ್ಸ್ any chemicals ಯಾವ ಥರ ಕಂಟ್ರೋಲ್ ಮಾಡಬೇಕಂತ ಪ್ರೀ ಡಿಫೈನ್ ಟಿನ್ನರಿಗೆ ಸಪ್ರೇಟ್ ಪ್ಲೇಸ್ ಕೊಡ್ಬೇಕು ಪೇಂಟಿಂಗ್ ಸಪ್ರೇಟ್ ಸ್ಪೇಸ್ ಸ್ಟೋರಲ್ಲಿ ಯಾವ ಥರ ಸ್ಟೋರೇಜ್ ಮಾಡಿ ಆ ಪರ್ಟಿಕ್ಯುಲರ್ ಶೆಲ್ಫ್ ಲೈಫ್ ಅಂತ ಇರುತ್ತೆ ಪ್ರಾಡಕ್ಟಿಗೆ ಸೊ ಅದನ್ನು ನಾವು ಸ್ಟೋರ್ ಮಾಡಬೇಕು ವಿತ್ ಪ್ರಾಪರ್ ಐಡೆಂಟಿಫಿಕೇಶನ್ ಆ್ಯಂಡ್ ಟ್ರೇಸಬಿಲಿಟಿ ಪಿನ್ ಕಾರ್ಡ್ ಸಿಸ್ಟಮ್ ಮಾಡಬೇಕು ಪಿನ್ ಕಾರ್ಡ್ ಸಿಸ್ಟಮ್ ಪ್ರಾಪರ್ ಐಡೆಂಟಿಫಿಕೇಶನ್ 8.5 ಪೋಸ್ಟ್ ಡೆಲಿವರಿ ಆಕ್ಟಿವಿಟೀಸ್ ಡೆಲಿವರಿ ಕೊಟ್ಟಾದ್ಮೇಲೆ ಅಂದರೆ ಸಪ್ಲೈ ಮಾಡಿ ಆದಮೇಲೆ ಏನೇನು ಮಾಡಬೇಕು ಇದರಿಂದ ಎಕ್ಸ್ಟೆಂಡ್ ಆಗ್ತದೆ ಫಸ್ಟ್ ಆಫ್ ಆಲ್ ಇದು ಲೀಗಲ್ ರೆಕಾರ್ಡ್ ಇನ್ವಾಯ್ಸಿಂಗ್ ಟ್ಯಾಕ್ಸಸ್ ಎಲ್ಲ ಪ್ರಾಪರ್ ಆಗಿದೆ ಅಂತ ಪೊಟೆನ್ಷಿಯಲ್ ಅನ್ಡಿಸೈರ್ಡ್ ಕಾನ್ಸಿಕ್ವೆನ್ಸಸ್ ಏನಾದರೂ ಬೇರೆ ಥರ ಪ್ರಾಬ್ಲಮ್ ಆಗಿದೆ ಅನ್ಡಿಸೈರ್ಡ್ ಎಫೆಕ್ಟ್ಸ್ ಆಗ್ಬೋದಾ ಸಪ್ಲೈಲಿ ಕೆಲವು ಮುಂಚೆ ಕಮರ್ಷಿಯಲ್ ಟ್ಯಾಕ್ಸ್ ವ್ಯಾಟ್ ಇಲ್ಲ ಅಂತ ಇಟ್ಕೊಂಡು ಕಮರ್ಷಿಯಲ್ ಟ್ಯಾಕ್ಸ್ ಅದೆಲ್ಲ ಆ ಥರ ದ ನೇಚರ್ ಯೂಸ್ ಆ್ಯಂಡ್ ಇಂಟೆಂಡೆಡ್ ಲೈಫ್ ಟೈಮ್ ಆಫ್ ದ ವಾರಂಟಿ nature, use and intended lifetime of products and services, customer requirements, customer data. ವಾರಂಟಿ ಡಿಸೈಡ್ ಮಾಡಿರ್ತಾರೆ ಸೊ ಅದು ಕೂಡ ಮೆನ್ಷನ್ ಆಗಿದೆ ಆ್ಯಂಡ್ ಕಸ್ಟಮರ್ ಫೀಡ್ಬ್ಯಾಕ್ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಪುನಃ ಕ್ಲಾಸಲ್ಲಿ ಇನ್ನೊಂದು ಹೇಳಿದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಇಂಪಾರ್ಟೆಂಟ್ ಪೋಸ್ಟ್ ಡೆಲಿವರಿ ಆಫ್ಟರ್ ಡೆಲಿವರಿ next control of changes organization shall regulate control of changes for production and service provision with the effect necessary to ensure continuous control of the organization shall depend on the discharge the results of the changes process production changes ಆಯಿತು ಡಿಸ್ಕಸ್ ಮಾಡಬೇಕು ಮುಂಚೆ ಅದನ್ನು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಯಾರು ಚೇಂಜ್ ಮಾಡಬೇಕು ಸಪೋಸ್ ಕನ್ಸೆಷನ್ ಕೇಳಿರ್ತಾರೆ ಕಸ್ಟಮರ್ಸ್ ಅವ್ರು ಯಾರು ಕೇಳಿದ್ರು ಇನ್ವೆಂಟ್ರಿ ಸ್ಟಾಕ್ ಇದೆ ನಾವು ಡಿಸೈನ್ ಹಳೇದು ಮಾಡ್ತಾ ಇದ್ದೀವಿ ಮಾಡಬೇಕಾ ಹಳೆ ಡಿಸೈನ್ ಎಲ್ಲ ತೊಗೊಳ್ತೀರ ನೀವು ಕಸ್ಟಮರ್ಗೆ ಆ ಥರ ಕನ್ಫ್ಯೂಷನ್ ಕೇಳಿದಾಗ ಪ್ರಾಪರಾಗಿ ಡಾಕ್ಯುಮೆಂಟ್ ಇಟ್ಕೋಬೇಕು ಯಾರು ಅಪ್ರೂವಲ್ ಕೊಟ್ಟರು ಡಿಸ್ಪ್ಯಾಚ್ ಮಾಡೋಕ್ಕೆ ಯಾರು ಆಥರೈಸೇಷನ್ ಕೊಟ್ಟರು ಯಾರು ಸೈನ್ ಎಲ್ಲರೂ ಸೈನ್ ಹಾಕ್ಕೊಂಡು ಡಿಪಾರ್ಟ್ಮೆಂಟ್ ಸೈನ್ ಹಾಕ್ಕೊಂಡು ಆ ಪ್ರಾಡಕ್ಟ್ನ ಡಿಸ್ಪ್ಯಾಚ್ ಮಾಡಬೇಕು ಆಮೇಲೆ ಏನೇನು ಪ್ರಾಬ್ಲಮ್ ಆಯಿತು ಅವ್ರು ಗೊತ್ತಿರುತ್ತೆ ಡಾಕ್ಯುಮೆಂಟ್ ನೆಕ್ಸ್ಟ್ ರಿಲೀಸ್ ಆಫ್ ಪ್ರಾಡಕ್ಟ್ಸ್ ರಿಲೀಸ್ ಮಾಡುವಾಗ ಪ್ರಾಡಕ್ಟ್ ರಿಲೀಸ್ ಮಾಡುವಾಗ ಅಂದರೆ ಇನ್ಸ್ಪೆಕ್ಷನ್ ರಿಪೋರ್ಟ್ಸು ಟೆಸ್ಟ್ ರಿಪೋರ್ಟ್ಸು ಏನೇನು ಕೊಟ್ಟಿರ್ತೀರ ಅದೆಲ್ಲ ಡಾಕ್ಯುಮೆಂಟ್ ಇರ್ತದೆ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡುವಾಗ ಮತ್ತು ಆಥರೈಸ್ ಪರ್ಸನ್ ಓನ್ಲಿ ಯು ಟು ರಿಲೀಸ್ ದಿ ಪ್ರಾಡಕ್ಟ್ಸ್ ಈಗ ಟೆಸ್ಟ್ ರಿಪೋರ್ಟ್ಸ್ ಕೊಟ್ಟಿರ್ತೀರ ಅವ್ರು ಯಾರು ಆಥರೈಸ್ ಪರ್ಸನ್ ಅನ್ನೋ ಅವ್ರ ಸಿಗ್ನೇಚರ್ ಬರೀಬೇಕು ಅದನ್ನು ಏನು ಕೊಡ್ತಾರೆ ಟೆಸ್ಟ್ ರಿಪೋರ್ಟ್ಸ್ ಕೊಡ್ತೀರಾ ಸೊ ಅದಕ್ಕೆ ಯಾರು ಪರ್ಟಿಕ್ಯುಲರ್ ಪರ್ಸನ್ ಆಥರೈಸ್ ಪರ್ಸನ್ ಓನ್ಲಿ ಅಂತ ಸೈನ್ ಯಾರು ಬೇಕಾದ್ರೆ ಸೈನ್ ಹಾಕಿ ಬರೋದಲ್ಲ only authorized person has to sign the test report and to release the product. That's invoicing. But ಯಾರು ಪರ್ಸನ್ ಅದಕ್ಕೆ ಆಥರೈಸ್ ಪರ್ಸನ್ ಇದ್ದರೆ ಅವ್ರು ಅವರೇ ಸೈನ್ ಹಾಕಬೇಕು ಅದನ್ನು ಡಿಫೈನ್ ಮಾಡಬೇಕು ಯಾರು ಆಥರೈಸ್ ಪರ್ಸನ್ ಡಿಫೈನ್ ಮಾಡಬೇಕು ಅವರೇ ಸೈನ್ ಹಾಕಬೇಕು ಕಂಟ್ರೋಲ್ ಆಫ್ ನಾನ್ ಪರ್ಸನಲ್ ಲಾಸಸ್ 8.7 ಇಲ್ಲಿ ಮಾರ್ಕೆಟ್ ಕೆಲಸಗಳಲ್ಲಿ ಎಷ್ಟು ರಿಜೆಕ್ಷನ್ ಆಗ್ಬೋದು ಎಷ್ಟು ರಿವರ್ಕ್ ಆಗ್ಬೋದು ಶಾಪ್ನರಲ್ಲೇ ಎಷ್ಟು ರಿವರ್ಕ್ ಆಗುತ್ತೆ ರಿಜೆಕ್ಷನ್ ಆಗುತ್ತೆ ಐಟಮ್ಸ್ ಅದನ್ನು ಸೆಗ್ರಿಗೇಟ್ ಮಾಡಬೇಕು ಕಸ್ಟಮರ್ ರಿವರ್ಕ್ ಐಟಮ್ಸು ರಿಜೆಕ್ಷನ್ ಐಟಮ್ಸ್ ಒಂದು ಏರಿಯಾ ಮಾಡಬೇಕು ಆ ಎನ್ ಸಿ ಏರಿಯಾ ಅಥವಾ ರಿಜೆಕ್ಷನ್ ಏರಿಯಾ ಅಂತ ಸೆಗ್ರಿಗೇಟ್ ಮಾಡಿ ಅದೆಲ್ಲ ಅಲ್ಲೆಲ್ಲ ನೀವು ಅಲ್ಲೇ ಇಟ್ಕೋಬೇಕು ಅದು ಎರಡು ಮಿಕ್ಸ್ ಆಗಬಾರ್ದು ಓಕೆ ಪ್ರಾಡಕ್ಟ್ಸ್ ನಾಟ್ ಓಕೆ ಪ್ರಾಡಕ್ಟ್ಸ್ ಓಕೆ ಅನ್ನೋದು ನಾಟ್ ಓಕೆ ಎಲ್ಲೂ ಮಿಕ್ಸ್ ಆಗಬಾರ್ದು ಅದೇ
ಕಂಟ್ರೋಲ್ ಯಾವ ಥರ ನೀವು ನಾನ್ ಕನ್ಫ್ಯೂಸ್ ಔಟ್ಪುಟ್ಸ್ನ ಕಂಟ್ರೋಲ್ ಮಾಡ್ತೀರಾ. ಪ್ರಾಬ್ಲಮ್ಸ್ ಬರುತ್ತೆ ಮಿಷನಿಂಗ್ ಮಾಡೋದು ಅಥವಾ ಏನೋ ಮಾಡೋದು, ಬಟ್ ಆ ರಿಜೆಕ್ಷನ್ ಐಟಮ್ನ ನೀವು ಪ್ಲೇಸ್ ಮಾಡಿ ಅಲ್ಲೇ ಇಟ್ಕೋಬೇಕು. ಏನಾಗುತ್ತೆ ಅರ್ಜೆಂಟಿಂದ ರಿಜೆಕ್ಷನ್ ಇರೋದನ್ನ ಯೂಸ್ ಮಾಡ್ಬೋದು, ಕಸ್ಟಮರ್ಸಿಗೆ ಹೋಗ್ಬಾರ್ದಲ್ಲ, ಕಸ್ಟಮರ್ ಎಂಡ್ ಪ್ರಾಡಕ್ಟಿಗೆ ಹೋಗ್ಬಾರ್ದು. ಸೊ ಶುಡ್ ಸೆಗ್ರಿಗೇಷನ್ ಮಾಡಿ ಪ್ಲೇಸ್ ಡಿಫೈನ್ ಮಾಡಿ ಎನ್ ಸಿ ಏರಿಯಾ ನಾವು ಏನೇನು ಹೇಳ್ತಾರೆ ಸುಮ್ಮನೆ ಕಂಟೈನ್ಮೆಂಟ್ ಏರಿಯಾ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ ರಿಜೆಕ್ಟೆಡ್ ಐಟಮ್ಸ್. ಆ್ಯಕ್ಚುಲಿ ಪ್ಲೇಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಇರಬೇಕು ರಿಜೆಕ್ಟೆಡ್ ಐಟಮ್. ದೊಡ್ಡದಿದ್ರು ಓಕೆ ಅದು ಏನೇನು ಹಾಕಿ ಒಳ್ಳೆ ಟ್ರೇ ಹಾಕಿ ರೆಡ್ ಟೈಪ್ ಟ್ರೇ ಹಾಕಿ ಏನು ಹಾಕಿದ್ರು ಓಕೆ. ಒಟ್ಟಲ್ಲಿ ಐಡೆಂಟಿಫಿಕೇಶನ್ ಇರಬೇಕು. ನಾನ್ ಕನ್ಫರ್ಮಿಂಗ್ ಪ್ರಾಡಕ್ಟ್ಸ್ನ ಐಡೆಂಟಿಫಿಕೇಶನ್ ಮಾಡಲೇಬೇಕು. ಸೊ ಇಲ್ಲಿಗೆ ಪ್ಲಾನ್ 2 ಆಯಿತು. ನೆಕ್ಸ್ಟ್ ಕ್ಲಾಸ್ ನಂಬರ್ 9 ಎಲ್ಲ ಮಾಡ್ತೀರಾ ನೀವು. ಪ್ಲಾನ್ ಆಯಿತು 2 ಆಯಿತು. ನೆಕ್ಸ್ಟ್ ನೀವು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆ ಇಲ್ವ ಅಂತ ಚೆಕ್ ಮಾಡಬೇಕಲ್ಲ. ದಟ್ ಇಸ್ ಕಾಲ್ಡ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಕ್ಲಾಸ್ ನಂಬರ್ 9 ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಇದರಲ್ಲಿ ಮಾನಿಟರಿಂಗ್ ಮೆಜರ್ಮೆಂಟ್ ಅನಾಲಿಸಿಸ್ ಅಂಡ್ ಇವ್ಯಾಲ್ಯೂಯೇಷನ್. ಮಾನಿಟರಿಂಗ್ ಮೆಜರ್ಮೆಂಟ್ ಗೊತ್ತಾಯ್ತಾ ನಿಮಗೆ ಫ್ರೆಂಡ್ಸ್? 1.1 ಜನರಲ್ ಆಗಿದೆ. 9.1.2 ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಫಸ್ಟ್ ನೀವು ಮೆಜರ್ಮೆಂಟ್ ಮಾಡೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ಇಲ್ಲಿ ಹೇಳಿದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ 9.1.2 ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾನಿಟರ್ ಮಾಡಬೇಕು. ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀರಾ, ಕಸ್ಟಮರ್ ಇಲೆಕ್ಷನ್ ಆಗಿರುತ್ತೆ, ಇಲೆಕ್ಷನ್ ಕಮಿಷನ್ ರಿಪೋರ್ಟ್ ಮಾಡ್ತೀರಾ, ಮಾಡ್ತೀವಿ ಅಲ್ಲಿ ಅವ್ರನ್ನ ಕರೀತಾರೆ ಕಸ್ಟಮರ್ ಫೀಡ್ಬ್ಯಾಕ್ ಅಂತ ಇದೆ. ಸೈಟ್ ಇಂಜಿನಿಯರ್ಸ್ ಯಾರು ಇರ್ತಾರೋ ಫೀಡ್ಬ್ಯಾಕ್ ಕರೆಕ್ಟಾಗಿ ಫೀಡ್ಬ್ಯಾಕ್ ತಗೊಂಡು ಸಪೋಸ್ ಏನಾದರೂ ಅವ್ರ ಅದ್ರ ರೀಸನ್ ಬರ್ತಿರ್ತಾರೆ ಅದರಲ್ಲಿ ನಿಮಗೆ ಅನಾಲಿಸಿಸ್ 9.1.3 ಅನಾಲಿಸಿಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ಸಪೋಸ್ ದೇ ರೇಟೆಡ್ ಲೋ ಅಥವಾ ಏನು ಕಮೆಂಟ್ ಹಾಕಿದ್ರೆ ಅದಕ್ಕೆ ನಾವು ಕರೆಕ್ಟಾಗಿ ಆ್ಯಕ್ಷನ್ಸ್ ತಗೋಬೇಕು. ಯಾಕೆ ನೆಕ್ಸ್ಟ್ ಟೈಮ್ ನಿಮಗೆ ಇಂಟ್ರೆಸ್ಟ್ ನೀವು ಗೊತ್ತಿರಬೇಕು. ಈಗ ಕಮಿಷನಿಂಗ್ ರಿಪೋರ್ಟ್ ಮಾಡೋದು ನೀವು ಏನೋ ಅವ್ರ ಕಸ್ಟಮರ್ ಹೇಳಿದ್ರೆ ಅದನ್ನು ಪ್ರಾಪರಾಗಿ ನೀವು ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಇಲ್ಲಿ ಅದರಲ್ಲಿ ಪ್ರಾಪರಾಗಿ ಏನಾದ್ರು ಫೀಡ್ಬ್ಯಾಕ್ ಇತ್ತು ಅಂದ್ರೆ ಇಮಿಡಿಯೇಟ್ ಕಮ್ಯುನಿಕೇಟ್ ಮಾಡಿರ್ತೀರ. ಆಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದೀರ ಅಂತ ಡಾಕ್ಯುಮೆಂಟ್ ಮಾಡಿ. ಏನೋ ಪ್ರಾಬ್ಲಮ್ ಹೇಳಿದ್ರೆ ನೀವು ಏನು ಆ್ಯಕ್ಷನ್ ತಗೊಂಡಿದ್ದೀರಾ ಅಂತ ಕೂಡ ಡಾಕ್ಯುಮೆಂಟ್ ಮಾಡಿ. ಅನಾಲಿಸಿಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ 9.1.